ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿಗೆ ಹೇಗ್ ಬಿಡ್ತೀರಿ? ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡದಂತೆ ಸರ್ಕಾರಕ್ಕೆ ಆಗ್ರಹ. ರಸ್ತೆಯಲ್ಲಿ ಉರುಳಿ ಬಿದ್ದು ಹೋರಾಟಗಾರರು ಗೋಳಾಟವನ್ನ ಮಾಡ್ತಾ ಇದ್ದಾರೆ. ರಕ್ತ ಕೊಟ್ಟೇವು ನೀರು ಕೊಡಲ್ಲ, ಪ್ರಾಣ ಬಿಟ್ಟೇವು ನೀರು ಬಿಡಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ತಮಿಳುನಾಡಿಗೆ ನೀರು ಬಿಟ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಜನರು ಕಾವೇರಿ ಹೋರಾಟಕ್ಕೆ ಬರುವಂತೆ ಆಗ್ರಹ ಕೇಳಿಬರ್ತಾ ಇದೆ. ನಮ್ಮಲ್ಲಿ ಕುಡಿಯುವ ನೀರಿಲ್ಲ, ತಮಿಳುನಾಡಿಗೆ ನೀರು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆಗೆ ಈಗ ಸರ್ಕಾರಕ್ಕೆ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಒಂದ್ ಕಡೆ ಮಂಡ್ಯದಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಣ ಬಿಟ್ಟೇವು ನೀರು ಕೊಡಲ್ಲ ಅಂತ ಹೇಳಿ ರಸ್ತೆಯಲ್ಲಿ ಉರುಳಿ ಬಿದ್ದು ಗೋಳಾಟವನ್ನ ಮಾಡ್ತಾ ಇರುವಂತದ್ದು. ಏನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಹೋರಾಟ ನಡೀತಾ ಇರುವಂತದ್ದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಘವೇಂದ್ರ? ಸಂಕೇತ ಏನು ನಿನ್ನೆ ದಿನ ಸಿಡಬ್ಲ್ಯೂಸಿ ಕೊಟ್ಟಂತ ಒಂದು ಆದೇಶ ಇದೀಗ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ಕಿಚ್ಚನ್ನ ಒಪ್ಪಿರುವಂತದ್ದು. ಅದರಲ್ಲೂ ಕೂಡ ಈ ಭಾಗದ ಏನು ಕೆಆರ್ಎಸ್ ಡ್ಯಾಮ್ ನಲ್ಲಿ ಇದೀಗ ನೀರಲ್ಲೇ ಸಂಪೂರ್ಣವಾಗಿ ಬರಿದಾಗಿರುವಂತ ಸಂದರ್ಭದಲ್ಲಿ ಏನು ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅಂತ ಕೊಟ್ಟಿರುವಂತ ಒಂದು ಆದೇಶ ವಿರುದ್ಧ ಈಗ ಮಂಡ್ಯ ಜಿಲ್ಲೆಯ ರೈತರು ಸೇರಿದಂತೆ ಸಂಘಟನೆಗಳು ಇದೀಗ ಪ್ರತಿಭಟನೆಯನ್ನ ಹಾದಿಯನ್ನ ಹಿಡಿದಿರುವಂತ ನಿನ್ನೆಯಿಂದಲೇ ಕೂಡ ಪ್ರತಿಭಟನೆ ನಡೀತಿದ್ದು, ಇವತ್ತು ಕೂಡ ಮಂಡ್ಯ ಸೇರಿದಂತೆ ಹಲವು ಭಾಗಗಳಲ್ಲಿ ಪ್ರತಿಭಟನೆ ನಡೆದಿದೆ. ಒಂದು ಕಡೆ ಮಂಡ್ಯದ ಸಂಜೆ ವೃತ್ತದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನು ತಲೆ ಮೇಲೆ ಖಾಲಿ ಕೊಡಗಳನ್ನ ಹೊತ್ತು ರಸ್ತೆಯಲ್ಲಿ ಉರುಳು ಸೇವೆ ನಡೆಯುವ ಮೂಲಕ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನೀಗ ರಾಜ್ಯ ಸರ್ಕಾರ ಏನಾದ್ರು ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡಬೇಕಾಗುತ್ತೆ, ಮತ್ತೆ ಕಾವೇರಿ ಚಳವಳಿಯನ್ನ ಮುಂದುವರಿಸಬೇಕಾಗುತ್ತೆ ಅನ್ನೋ ತಮ್ಮ ಆಕ್ರೋಶನ ಹೊರ ಹಾಕ್ತಿದ್ರೆ. ಮದ್ದೂರಿನಲ್ಲೂ ಕೂಡ ರೈತರ ಸಂಘ ಸೇರಿದಂತೆ ಕಸ್ತೂರಿ ಕನ್ನಡ ಜನಪರ ವೇದಿಕೆ ಕಾರ್ಯಕರ್ತರು ಕೂಡ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆಯುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದು, ಏನೀಗ ಪ್ರಸ್ತುತ ಇರುವಂತಹ ಬೆಳೆಗಳಿಗೆ ನೀರು ಕೊಡೋದಕ್ಕಾಗದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಕೊಟ್ರೆ ಸರ್ಕಾರದ ವಿರುದ್ಧ ನಾವು ಮತ್ತೆ ದಂಗೆ ಹೇಳ್ಬೇಕಾಗತ್ತೆ ಅನ್ನೋ ಆ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ರಕ್ತ ಕೊಟ್ಟೆವು ನಾವು ನೀರು ಕೊಡಲ್ಲ, ಪ್ರಾಣ ಬಿಟ್ಟೆವು ನೀರು ಕೊಡಲ್ಲ ಅನ್ನೋ ಘೋಷಣೆಗಳ ಮೂಲಕ ಈಗ ಸರ್ಕಾರದ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಾ ಯಾವುದೇ ಕಾರಣಕ್ಕೂ ಕೂಡ ಸಿಡಬ್ಲ್ಯೂಸಿ ಆರ್ಸಿಯ ಒಂದು ಇದನ್ನ ಏನು ಆದೇಶವನ್ನ ಪಾಲನೆ ಮಾಡಬಾರ್ದು ಅನ್ನೋ ಒತ್ತಾಯವನ್ನ ಮಾಡ್ತಿದ್ದಾರೆ. ಒಂದು ವೇಳೆ ನೀವೇನಾದ್ರು ಒತ್ತಾಯಕ್ಕೆ ಮಣಿದು ಏನು ನೀರನ್ನ ಬಿಟ್ಟಿದ್ದೆ ಆದ್ರೆ ಜಿಲ್ಲೆಯಲ್ಲಿ ನಾವು ಒಂದು ಉಗ್ರ ಹೋರಾಟವನ್ನ ಮತ್ತೆ ಕಾವೇರಿ ಕಿಚ್ಚನ್ನ ಮತ್ತೆ ಹೊತ್ತಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವ ಮೂಲಕ ಈಗ ತಮ್ಮ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.